ಬ್ಯಾಕ್. ಸರ್, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಬಗ್ಗೆ ಒಂದು ಮಾತಾಡಿದ್ರು. ನಾನು ಮಟ್ಟುವರೆಗೂ ಕೇಳ್ತಿದ್ದೀನಿ, ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಕೇಳ್ತಿದ್ದೀನಿ. ಅವ್ರು ಹೇಳಿದ್ರು ಹೂವು ಅಪವಾದ ಮಾತು ಗಾಸಿಪ್ಗಳನ್ನೆಲ್ಲ ನೀವು ಆಗ್ತಿದ್ದೀವಿ. ನಾಗರಾಜ್ ಯಾದವ್ ಹೇಳಿದೆ ನಿಮಗೆ. ನಾಗರಾಜ್ ಯಾದವ್ ಅವರು ಪಾಪ ಅವ್ರದ್ದು ಒಂದು ರೀತಿಯಲ್ಲಿ ಅವ್ರದ್ದು ಆಕ್ರೋಶ ಇದೆ. ಅವರು ಹೇಳ್ತಾರೆ, ಹೇಳಲೇಬೇಕು ಪಾಪ, ಅಷ್ಟೊಂದು ಪ್ರಶ್ನೆಗಳನ್ನ ಎದುರಿಸ್ತಿರುವಂಥವ್ರು. ಈಗ ನಾನು ಕೇಳೋದು, ಇದು ಒಂದು ಹತಾಶೆಯ ಪ್ರತಿಬಿಂಬನ ಅಥವಾ ಅಲ್ಲಿ ನಮಗೆ ಕಣ್ಣು ಕಾಣದೇ ಇರುವಂಥದ್ದು, ಕಿವಿ ಕೇಳದೇ ಇರುವಂಥ ಒಂದಷ್ಟು ಬೆಳವಣಿಗೆಗಳು ನಡೆದೋಗಿದ್ಯಾ? ಎರಡನೇದು ನಿಜ ಅನ್ನೋದಾದ್ರೆ, ಇಲ್ಲಿವರೆಗೂ ವರದಿಗಳೇನು ಬಂತಲ್ಲ, ಸಿದ್ದರಾಮಯ್ಯನವರ ಪರ ಒಲವಿದೆ, ಸಿದ್ದರಾಮಯ್ಯನವರ ಪರ ಶಾಸಕಾಂಗ ಸಭೆಯಲ್ಲಿ ಮತದಾನ ನಡೆದೋಗಿದೆ, ಹಂಗಾದ್ರೆ ಅವೆಲ್ಲ ಸುಳ್ಳು ಅಂತಲೂ ಒಪ್ಕೋಬೇಕಾಗತ್ತೆ. ಚಲವಾದಿಯವ್ರು ನೀವು ಶುರು ಮಾಡಿ ಪ್ಲೀಸ್. ಇದು ನೀವು ಸೆಕೆಂಡ್ ಸಬ್ಜೆಕ್ಟ್ ಬಂದ್ಬಿಟ್ರಿ. ಮೊದಲನೇ ಸಬ್ಜೆಕ್ಟ್ ನನಗೆ ಮಾತಾಡಕ್ಕೆ ಸಮಯ ಬರಲಿಲ್ಲ. ಅದರಲ್ಲಿ ಏನಂತಂದ್ರೆ, ಸಿದ್ದರಾಮಯ್ಯನವ್ರಿಗೆ ಕೊಡಬೇಕಾ ಅನ್ನೋದು ಬಂತು. 14 ವರ್ಷ ಅನುಭವಿಸಿದ ಅಧಿಕಾರ. ನೋಡಿ, ಇಂಟರ್ಫಿಯರ್ ಮಾಡೋದು ಬೇಡ, ನಾನು ಹೇಳೋದು ಬೇರೆ ಎಲ್ರಿಗೂ ಅರ್ಥ ಆಗ್ಬೋದು. ಪ್ಲೀಸ್ ಪ್ಲೀಸ್. ನಾನು ಐ ವಿಟ್ನೆಸ್ ಇದ್ದೀನಿ ಕೆಲವುದರಲ್ಲಿ, ಅದರಿಂದ ಹೇಳ್ತೀನಿ. ಸೆಪ್ಟೆಂಬರ್ 3ನೇ ತಾರೀಕು 2006ರಲ್ಲಿ ಅವರು ಕಾಂಗ್ರೆಸ್ಸಿಗೆ ಸೇರಿತು. ರಿಸೈನ್ ಮಾಡ್ತಾರೆ ಅವ್ರ ಮೆಂಬರ್ಶಿಪ್ಗೆ. ಡಿಸೆಂಬರಲ್ಲಿ ಚುನಾವಣೆ ಆಗ್ತದೆ, ಎಲ್ಲರೂ ಸೇರಿ ಗೆಲ್ಲಿಸ್ತಾರೆ, ಅದು ಬೇರೆ, ಅಲ್ಲಿಗೆ ಮುಗೀತು. 2008ರಲ್ಲಿ ಅವರು ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಕೇಳ್ತಾರೆ. ಖರ್ಗೆ ಅವರ ಅಧ್ಯಕ್ಷರು, ಅವರು ಆಗಬೇಕು ಅಂತಾರೆ. ಆದರೆ ಸರ್ಕಾರ ಬರಲ್ಲ. ಬರದೇ ಇದ್ದಾಗ ಅಪೋಸಿಷನ್ ಲೀಡರ್ಶಿಪ್ ಬಂತು. ಆವಾಗ ನಾನು ಆಗಬೇಕು ಅಂತ ಕೇಳ್ತಾರೆ, ಅದಾಗೋದಿಲ್ಲ, ಖರ್ಗೆ ಅವ್ರು ಆಗ್ತಾರೆ. ಖರ್ಗೆ ಅವ್ರು ಆಗಿದ ತಕ್ಷಣವೇ ಅವ್ರಿಗೆ ಅಪ್ಸೆಟ್ ಆಗ್ತದೆ. ಏನಪ್ಪ ಅದು ಆಯಿತು, ಕೊನೆಯವ್ರು ಕಾಯ್ತಾರೆ, ಒಂದು 7-8 ತಿಂಗಳು ಕಾಯ್ತಾರೆ. ಮೇನಲ್ಲಿ ಚುನಾವಣೆ ಬರ್ತದೆ ಪಾರ್ಲಿಮೆಂಟ್ದು. ಅವರು ಮಾರ್ಚ್ನಲ್ಲಿ ಒಂದು ಮಾತು ಹೇಳ್ತಾರೆ ಹೈಕಮಾಂಡ್ಗೆ, ನೋಡಿ ನನಗೆ ನೀವು ಅಪೋಸಿಷನ್ ಲೀಡರ್ಶಿಪ್ ಕೊಡಿ, ನನಗೆ ಕೊಡೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಹೈಕಮಾಂಡ್ಗೆ ಇದಾಗುತ್ತೆ, ಭಾಳ ಟೆನ್ಷನ್ ಆಗುತ್ತೆ. ಆಗಿತ್ತು ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ನೀವೇನು ಬೇಕಾದ್ರೆ ಮಾತಾಡಿ. ಆಮೇಲೆ ಅದು ಏನಾಗುತ್ತೆ, ಅವ್ರನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ನಿಲ್ಲಿಸಿ, ಅಧ್ಯಕ್ಷರು ಇರ್ತಾರೆ, ಅದನ್ನು ದೇಶಪಾಂಡೆ ಅವರಿಗೆ ಕೊಡ್ತಾರೆ. ಇವರು ಇದಾದ ಮೇಲೆ ಅವರನ್ನು ಪಾರ್ಲಿಮೆಂಟಿಗೆ ಎಲೆಕ್ಷನ್ ನಿಲ್ಲಿಸ್ಬಿಡಿ ಅಂತೇಳಿ ಕನ್ವಿನ್ಸ್ ಮಾಡಿ, ಇದನ್ನು ತೆಗೆದು ಅವ್ರು ಗೆದ್ದು ಹೋದ್ಮೇಲೆ ಇದನ್ನು ತೆಗೆದು ಅವ್ರಿಗೆ ಕೊಡ್ತಾರೆ. ಆವತ್ತು ಪ್ರಾರಂಭ ಆಗಿರ್ತಕ್ಕಂಥ ಅವರ ಅಧಿಕಾರ ಶಾಡೋ ಚೀಫ್ ಮಿನಿಸ್ಟರ್ ಆಗಿ. ಅದಾದಮೇಲೆ 13ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೆಂಗಾಯ್ತು ಅದೆಲ್ಲ ಗೊತ್ತಿರೋದೆ. ಅದಾದಮೇಲೆ 18ರಲ್ಲಿ ಪಕ್ಷ ಸೋಲ್ತದೆ, ಅವ್ರು ಆಗಕ್ಕಾಗೋದಿಲ್ಲ, ಕುಮಾರಸ್ವಾಮಿ ಆಗ್ತಾರೆ. ಆಗ 1 ವರ್ಷ ಬಿಟ್ಟು ತಿರುಗಿ ಅವರು ಅಪೋಸಿಷನ್ ಲೀಡರ್ ಆದವರು ಇವತ್ತಿನವರೆಗೂ ಕೂಡ ಸಮನ್ವಯತೆ ಸಮಿತಿ ಇವತ್ತಿನವರೆಗೂ ಇದ್ದಾರೆ. ಕಾಂಗ್ರೆಸ್ಗೆ ಅವರು ಕೊಟ್ಟಿರೋದಕ್ಕಿಂತ ಕಾಂಗ್ರೆಸ್ ಅವರಿಗೆ ಕೊಟ್ಟಿರೋದೇ ಹೆಚ್ಚು. ಒಂದು ಪೈಪೋಟಿ ಇದೆ. ಪರಮೇಶ್ವರ್ ಆಗಬೇಕಾಗಿತ್ತು, ಖರ್ಗೆ ಅವರು ಆಗಬೇಕಾಗಿತ್ತು, ಈಗ ಡಿ ಕೆ ಶಿವಕುಮಾರ್ ಆಗಬೇಕು, ಎಚ್ ಕೆ ಪಾಟೀಲ್ ಆಗಬೇಕು, ಎಂ ಬಿ ಪಾಟೀಲ್ ಆಗಬೇಕು, ಇವೆಲ್ಲವೂ ಇದೆ. ಪೈಪೋಟಿ ಅಷ್ಟಿರುವಾಗ ದೊಡ್ಡ ಮನಸ್ಸು ಇವ್ರಿಗಿರ್ಬೇಕಾಗಿತ್ತು. ಕಾಂಗ್ರೆಸ್ ಪದೇ ಪದೇ ಬಿಜೆಪಿ ಹೇಳ್ತಿದ್ರು, ಯಡಿಯೂರಪ್ಪನ ಆದ ತಕ್ಷಣನೇ ಹಾಗೆ ನಿಮಗೆ ಆ ಬದ್ಧತೆ ಇದ್ರೆ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರಲ್ಲ ಮಾನ್ಯ ಇವರು ಸಿದ್ದರಾಮಯ್ಯನವರು. ಅವ್ರು ಈಗ ಆ ದೊಡ್ಡ ಮನಸ್ಸು ಅವ್ರಿಗಿರ್ಬೇಕಾಗಿತ್ತು. ನೋಡಿ, ಅವ್ರ ಜಾಗದಲ್ಲಿ ನಾನಾಗಿದ್ದೀನಿ. ನಾನಂತೂ ಹೊರಗಡೆ ಪಕ್ಷದಿಂದ ಬಂದಿದ್ದೆ, ಆದರೂ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ನಾನು ಇವ್ರಾಗಬೇಕಾಗಿದ್ದ ಜಾಗದಲ್ಲಿ ನಾನು ಆಗಿದ್ದೀನಿ. ನನಗಿಷ್ಟು ಸಾಕು, ನೀವು ದೊಡ್ಡ ಮನಸ್ಸು ಮಾಡಿ, ನೀವು ಯಾರಾದರೂ ಆಗಿರಪ್ಪ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಒಂದು ಕಾಲ ಬಂತು, ದಲಿತ ಮುಖ್ಯಮಂತ್ರಿ, ನಾನೂ ದಲಿತನೇ ಅಂದ್ರೆ ಹೊರತು ಆಯ್ತಪ್ಪ ನಾನು ಒಪ್ಕೊಳ್ತೀನಲ್ಲ. ಆದರೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಖರ್ಗೆ ಅವರು ಬಂದು ಆಗೋದಾದ್ರೆ ನಾನು ಬೆಂಬಲಿಸ್ತೀನಿ ಅಂತ. ಆ ಟೈಮ್ನಲ್ಲಿ ನಂದು ಏನು ಅಭ್ಯಂತರ ಇಲ್ಲ, ನಾನು ಬೆಂಬಲಿಸ್ತೀನಿ ಅಂದ್ರು. ಆದ್ರೆ ಈಗ ವಿಷಯ ಬರ್ತಾ ಇದೆ, ಅವ್ರು ಮಾತ್ರ ಹೇಳ್ತಿದ್ದಾರೆ, ಅದನ್ನು ಪ್ರಸ್ತಾಪ ಮಾಡ್ತಾರೆ. ಇದನ್ನ ಇವತ್ತಿನವರೆಗೂ ಒಂದು ಮಾತು ಅವ್ರು ಹೇಳಿಲ್ಲ. ಅವರು ಆ ಮಾತು ಹೇಳಿದ್ರೆ ಅವ್ರಿಗೂ ಬೆಲೆ ಬರ್ತಿತ್ತು. ಅವ್ರು ಆಗೋದು ಬಿಡೋದು ಬೇರೆ ವಿಷಯ. ನೀವು ಸಿದ್ದರಾಮಯ್ಯನ ಮಾಡಿ ನಾನು ಯಾರು ಕೇಳಕ್ಕೆ? ಅದು ಕಾಂಗ್ರೆಸ್ನ ಇಂಟರ್ನಲ್ ಹೃದಯ ವೈಶಾಲ್ಯತೆ ಇರಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಅನುಭವಿಸಿದವರು ಆ ಒಂದು ದೊಡ್ಡತನವನ್ನ ಯಾಕೆ ಮೆರೆಯಲಿಲ್ಲ? ಇದು ನನ್ನ ಪ್ರಶ್ನೆ ಅಷ್ಟೇ. ಅಲ್ಲ, ಅವಾಗ್ಲೇ ಮಟ್ಟು ಸರ್ ಹೇಳ್ತಾರೆ, ಈಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ತಕ್ಷಣ ದಲಿತ್ ಸಿಎಂ ಆಂಗಲ್ ಯಾಕೆ ಬಂದ್ಬಿಡುತ್ತೆ?
ಇವಾಗ್ಲೇ ಯಾಕೆ ಮಾಡ್ಬೇಕು ಅಂತ, ಇವಾಗ ಯಾಕೆ ಆಗ್ಬಾರ್ದು ಅಂತ ಪ್ರಶ್ನೆ. ನಾನು ಅಲ್ಲ ಓಕೆ, ನಾನು ಒಂದು 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೇನೆ, ಡೆಲ್ಲಿಯಲ್ಲಿ ಇದ್ದೇನೆ, ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅದು ಬೇರೆ ವಿಚಾರ. ಇವರು 2008ಕ್ಕೆ ಹೋದ್ರಲ್ಲ, ನಾನು 1999ಕ್ಕೆ ಹೋಗ್ತೇನೆ. ಆಯ್ತಾ, ದಳ ಬ್ರೇಕ್ ಆಯ್ತು. ಅಲ್ಲ ಬ್ರೇಕ್ ಅಲ್ಲ, SM ಕೃಷ್ಣ ಅವರು ಎಲ್ಲಿಂದ ಬಂದ್ರು ಅಂತ. ಧರ್ಮ್ ಸಿಂಗ್ ಅವರು ಇದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರು, ಅನ್ಸರಮನಸ್ಸಾಗಿ ಧರ್ಮ್ ಸಿಂಗ್ ಅವರು PCC ಪ್ರೆಸಿಡೆಂಟ್ ಆಗಿದ್ರು, ಅವರನ್ನು 6 ತಿಂಗಳಲ್ಲಿ ಚೇಂಜ್ ಮಾಡಿದ್ರು. ಈ ಒಂದು ZP ಇಲೆಕ್ಷನ್, ಈ ಒಂದು ಬೈ ಇಲೆಕ್ಷನ್ಸ್ ಅದಾದ ನಂತರ ಅನ್ಸರಮನಸ್ಸು ಅವ್ರು ಬಿಟ್ಕೊಟ್ರು, SM ಕೃಷ್ಣ ಅವ್ರು ಬಿಟ್ಕೊಟ್ರು. ಆಗ ಯಾರು ಕೂಡ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಬೊಬ್ಬೆ ಹಾಕ್ಲಿಲ್ಲ, ಎಲ್ಲ ಕೇಳಿದ್ರು. ಆಯ್ತಾ, ಆಗ್ಲಿಲ್ಲ. ನಾನು ಇದ್ದೆ, ಅದು ಬೇರೆ, ಅದ್ರ ಚರ್ಚೆ ಮಾಡೋದಿಲ್ಲ. ಆಯ್ತಾ, ನೀವೇನಾದ್ರು ಕೇಳಿದ್ರೆ ಯಾರು ನೀವು ಏನಾದ್ರು ಓದಿದ್ ನೆನಪಿದೆ ನಿಮಗೆ? ಇಲ್ಲ, ಆಗ್ಲಿಲ್ಲ. ಆನಂತರ 2004 ಬಂತು. 2004 ಬಂದಾಗಲೂ ಧರ್ಮ್ ಸಿಂಗ್ನು ಇದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರು, ಇದೇ ದೇವೇಗೌಡರಿಗೆ ಒಂದು ಆಪ್ಷನ್ ಇತ್ತು. ಆಗ್ಲೂ ದಲಿತ CM ಮಾಡ್ಬೇಕಂತ ಯಾರು ಹೇಳಿಲ್ಲ. ಆಯ್ಕೆ ಅಲ್ಲ, ಮೈತ್ರಿ ಸರ್ಕಾರ ಅದು. ಒಂದ್ ನಿಮಿಷ, ಅವತ್ತು CM ಇಬ್ರಾಹಿಂ ಅವರು ಏನ್ ಸಲಹೆ ಬಂದಿರಲಿಲ್ಲ. ಪಕ್ಷದಿಂದ ನಾನು ಹೇಳಿದೆ 99ರಲ್ಲಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವಕಾಶ ಸಿಗ್ಲಿಲ್ಲ. ಆಗ ದಲಿತ CM ಅನ್ಯಾಯ ಆಗಿದೆ ಅಂತ ಯಾರು ಹೇಳಿಲ್ಲ. 2004ರಲ್ಲಿ ಅವರಿಗೆ ಅನ್ಯಾಯ ಆಯ್ತು, ಆಗ ದಲಿತ CM ಖರ್ಗೆ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ. ಆಗ ಪರಮೇಶ್ವರ್ ಅವರು ಇದ್ರು, ಆಗ ಯಾರಿಗೂ ಅನ್ಯಾಯ ಅಂತ ಹೇಳಿಲ್ಲ. ಕಣೀದ ಸಿದ್ದರಾಮಯ್ಯ ಬಂದ ಕೂಡಲೇ ದಲಿತ CM ಯಾಕೆ ಬರುತ್ತೆ ಅನ್ನೋದು ಪ್ರಶ್ನೆ ಅಷ್ಟೇ. ಅದು ಮಾಡಿದ್ರೆ, ನಾನು ಹೇಳ್ತೇನೆ, ಮಾಡದಿದ್ರೆ ನಾನು ಮತ್ತೆ ಮೊದಲಿನ ಪ್ರಶ್ನೆಗೆ ಬರ್ತೇನೆ. ಚುನಾವಣೆ ಘೋಷಣೆ ಮಾಡುವಾಗ ಇಂಥವರ ನೇತೃತ್ವದಲ್ಲಿ ಇನ್ನೊಂದು ಹೇಳ್ತೇನೆ, ನನಗೆ ಇನ್ನೊಂದು ವಿಚಾರ ಇದೆ. ಇನ್ನೊಂದು ಏನಂದ್ರೆ, ನೀವು ಯಾರು ಕೂಡ ರಾಜಕೀಯಕ್ಕೆ ಬರುದು ಮತ್ತೊಬ್ಬನನ್ನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಲ್ಲ, ತಾವು ಖುದ್ದಾಗಬೇಕು ಅಂತ. ಎಲ್ರಿಗೂ, ನಾನು ಅವರಿವರದ್ದು ಹೇಳುದಿಲ್ಲ, ಎಲ್ರಿಗೂ ಎಕ್ಸಾಕ್ಟ್ಲಿ ತಾನು ಶಾಸಕನಾಗ್ಬೇಕು, ತಾನು ಮಂತ್ರಿ ಆಗ್ಬೇಕು, ತಾನು ಮುಖ್ಯಮಂತ್ರಿ ಆಗ್ಬೇಕಂತೇ ಬಯಸಿದ್ರು. ಯಾರು ಕೂಡ ಯಾವ ಜಾತಿಯ ನಾಯಕರು ಕೂಡ ನಾನು ಮತ್ತೊಬ್ಬನನ್ನು ಮಂತ್ರಿ ಮಾಡ್ಲಿಕ್ಕೆ, ಮತ್ತೊಬ್ಬನನ್ನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ರಾಜಕೀಯಕ್ಕೆ ಬರುದಿಲ್ಲ. ಎರಡನೇ ಪಾಯಿಂಟ್, ನೀವು ಲೆಟ್ ಮಿ ಕಂಪ್ಲೀಟ್. ಎರಡನೇ ಪಾಯಿಂಟ್, ಒಬ್ಬ ದಲಿತನನ್ನು ಮುಖ್ಯಮಂತ್ರಿ ಮಾಡುದು ಬಹಳ ಒಂದು ಸಾಧನೆನೆ. ಅದು ಆ ಉದಾರತೆ ಎಲ್ಲಿರ್ಬೇಕು. ಅದಕ್ಕಿಂತಲೂ ಹೆಚ್ಚಿನ ಉದಾರ ಯಾಕಿರ್ಬೇಕಂದ್ರೆ, ಇಡೀ ದಲಿತ ಸಮುದಾಯಕ್ಕೆ ನಾನು ಏನಾದ್ರೂ ಕಲ್ಯಾಣ ಕಾರ್ಯಕ್ರಮ ಮಾಡ್ಬೇಕೇನೋ ಒಂದು ಇರಾದೆ ಇರ್ಬೇಕು. ನೀವು ಇವತ್ತು ನಾನು ಚಾಲೆಂಜ್ ಮಾಡ್ತೇನೆ, ಆ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಿ, ಅದಕ್ಕಿಂತ ನೀವು ಅವರಾಗೆ ಮಾತಾಡ್ತಾ ಇದ್ದೀರಿ. ನೀವು ಒಬ್ಬ ದಲಿತ ಸಮುದಾಯವನ್ನು ಮುಖ್ಯಮಂತ್ರಿ ಮಾಡುದು ಮುಖ್ಯನಾ? ಅಲ್ಲ, ದಲಿತ ಸಮುದಾಯದ ಏಳಿಗೆಗಾಗಿ ಏನಾದ್ರೂ ಕಾರ್ಯಕ್ರಮದ, ನಾನು ಹೇಳ್ತೇನೆ, ಮೀಸಲಾತಿಯ ನಂತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯ ನಂತರ SCP TS ಪ್ಯಾಕ್ಟ್ ಇದೆ ಅಲ್ಲ, ಇಟ್ ಈಸ್ ದಿ ಮೋಸ್ಟ್ ಪ್ರೋಗ್ರೆಸಿವ್ ಲಾ. ಅದರ ಮೊದಲು ಒಪ್ಕೊಳ್ಳುವ. ಅದರ ನಂತರ ನೀವು ಬಡ್ತಿ ಮೀಸಲಾತಿ ಪ್ರಶ್ನೆ ಬಂದಾಗ ಇದೇ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆ ತಂದ್ರು. ಅದು ದಲಿತರಿಗಾಗಿ ಮಾಡಿರೋದು. ನೀವು ಗವರ್ಮೆಂಟ್ ಕಾಂಟ್ರಾಕ್ಟ್ ಅಲ್ಲಿ 1 ಕೋಟಿ ಕೊಡ್ಲೇಬೇಕು. ನೀವು ನಾನು ಬೇಕಾದ್ರೆ ಪಟ್ಟಿ ಮಾಡಿ ಹೇಳ್ತೇನೆ. ನಾನು ದಲಿತ ಸಮುದಾಯಕ್ಕೆ ಸಿದ್ದರಾಮಯ್ಯ ಅನ್ಯಾಯ ಮಾಡಿದ್ರೆ ನಾನು ಫಸ್ಟ್ ಪರ್ಸನ್ ಅದನ್ನು ವಿರೋಧ ಮಾಡುವನು. ಆದ್ರೆ ದಲಿತ ಸರಿ ಸರ್, ಇಲ್ಲ, ನಾನು ಹೇಳ್ತಾ ಇರೋದು ಹೇಳಿ, ದಲಿತ ಮುಖ್ಯಮಂತ್ರಿ ಆಗ್ಬೇಕೆನ್ನುವರು ಇದಾರಲ್ಲ, ಮೊದಲಿಗೆ ಅವರಿಗೆ ದಲಿತ ಮುಖ್ಯಮಂತ್ರಿ ಆಗ್ಬೇಕೆನ್ನುವುದು ಇರ್ಬೇಕು. ಅವ್ರು ಎಸರ್ಟ್ ಮಾಡ್ಕೊಳ್ಬೇಕು. ಕೇಳ್ರಿ, ದಲಿತ ಮುಖ್ಯಮಂತ್ರಿ ಈಗ ಪರಮೇಶ್ವರ್ ನೀವು ಚುನಾವಣೆ ಮುಗಿದಾಗ ಆಯ್ಕೆ ಪ್ರಶ್ನೆ ಬಂದಲ್ಲ, 5 ವರ್ಷಗಳಲ್ಲಿ ತನ್ನನ್ನು ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ಬೇಕು. ನೀವು ಇಡೀ 224 ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡಬೇಕು. ನಾನು ದಲಿತ ಮುಖ್ಯಮಂತ್ರಿ ಆಗ್ತೇನೆ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೇಕು. ಆಗಿದ್ರೆ ಮಾತ್ರ ಹಕ್ಕು ಬರುತ್ತೆ. ನೀವು ಹೈಕಮಾಂಡ್ ಒಪ್ಪಿಗೆ ಅಂತ ನೀವೇ ಸರೆಂಡರ್ ಆದ್ರೆ ನಿಮ್ಮನ್ನು ಯಾರು ಕರೆದು ಮುಖ್ಯಮಂತ್ರಿ ಮಾಡೋದಿಲ್ಲ. ಮುಖ್ಯಮಂತ್ರಿ ಅಂತಂದ್ರೆ ಯಾರು
ಸರ್, ಯಾಕೆ? ಸರ್, ಮತ್ತೆ ಸರ್ ಅದೇ ಹೇಳಿದ್ರಿ. ಹಾಗಾದ್ರೆ ಸಮಾಜದ ಬಗ್ಗೆ ಹೇಳಿದ್ರಿ. ಹಾಗಾದ್ರೆ ಸಮಾಜದ ಬಗ್ಗೆ ಮಾತಾಡಿ. ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಗುರುತಿಸ್ಕೊಳ್ಳುವಂತ ಯಾವ ಸಿದ್ದರಾಮಯ್ಯನವರು ಚಾಂಪಿಯನ್ ಯಾಕೆ ಅಲ್ಲ. ಔದಾರ್ಯತೆ ತೋರಿಸಬಾರ್ದು? ಪರ್ಯಾಯಕ್ಕೆ ಒಪ್ಪಿಗೆ ಕೊಡಿ, ಕೊಡಿ ಒಪ್ಪಿಗೆ. ನಾನು ಹೇಳುದು ಏಳಿಗೆಗಾಗಿ ಅವರೇ ಬಂದ್ ಮಾಡ್ಬೇಕು ಅಂತಿಲ್ವಲ್ಲ. ಸಿದ್ದರಾಮಯ್ಯನವರು ಅವರನ್ನು ಯಾರು ಕೊಂಡೋಗಿ ಸಿಂಹಾಸನದಲ್ಲಿ ಕೂರಿಸಿಲ್ಲ. Of course. ಅವರು ಕೂಡ ಒಂದು ಹಳ್ಳಿಯಿಂದ ಪಡ್ಕೊಂಡ್ರು. ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನಿಖಿಲ್, ಒಂದ್ ನಿಮಿಷ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ. Yes. ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯನವರಿಗಿಂತ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಇದ್ದವರು ಅಲ್ವಾ? ಹೌದು. ಸೀನಿಯಾರಿಟಿ ಪ್ರಕಾರ ಅವ್ರು ಆಗ್ಬೇಕಿತ್ತು. ನಾನು ಏನು ಹೇಳ್ತೇನೆ, ನನಗೂ ಬಹಳ ಆತ್ಮೀಯರು, ನನಗೆ ಅವರ ಬಗ್ಗೆ ಗೌರವ ಇದೆ. 2004ರಲ್ಲಿ ಇದೇ ಪ್ರಶ್ನೆ ಬಂದಾಗ ನಾನೇ ಅವರನ್ನು ಸಂದರ್ಶನ ಮಾಡಿದ್ದೆ. ನಾನು ಕೊಡ್ತೇನೆ, ಗೊತ್ತಿದೆ ನನಗೆ. ನೀವು ಹೇಳಿದ್ರಿ. ಈಗ ಮಟ್ಟವ್ರು ಹೇಳಿದ ಒಂದು ಮಾತನ್ನ ನಾನು ಬಂದೆ, ಬಂದೆ. ಒಪ್ಪಬೇಕಾಗುತ್ತೆ. ಏನ್ ಗೊತ್ತಾ, ಸಿದ್ದರಾಮಯ್ಯನವರು, ನಾನು ಹೇಳಿದೆ ಆಗ್ಲೇ, ಸಿದ್ದರಾಮಯ್ಯನವರು ಈ ರೀತಿ ನನ್ನ ದಾರಿ ನಾನು ನೋಡ್ಕೊಳ್ತೀನಿ, ನಾನು ಹೇಳಿದ್ ಮಾಡ್ಲಿಲ್ಲ ಅಂತಂದ್ರೆ ಹೇಳ್ತಾರಲ್ಲ, ಆ ತರ ಬ್ಲಾಕ್ ಮೇಲ್ ಮಾಡಕ್ಕೆ ಇವ್ರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆ ರೀತಿ ಗಟ್ಸ್ ಇಲ್ಲ. ನನ್ನ ದಾರಿ ನಾನು ನೋಡ್ಕೊಳ್ತೇನೆ ಅಂತ ಅವ್ರು ಹೇಳಿಲ್ಲ. ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯ ಮಾಡಿದ್ರು ಅದರಿಂದ ಅನುಭವಿಸಿದ್ರು ಅಂತ ಹೇಳೋದನ್ನ ಅವರು ಹೇಳಿದ್ರು ನಾನು ಒಪ್ಕೊಳ್ತೀನಿ. ನನ್ನ ದಾರಿ ನಾನು ನೋಡ್ಕೊಳ್ತೇನೆ ಅಂತ ಅವ್ರು ಹೇಳಿಲ್ಲ. ನಾಗರಾಜ್ ಯಾದವ್ ಅವ್ರ ಕಡೆ ಮಾತು ನೀವು ನಿಮ್ ಪಕ್ಷದ್ದೇ ಅಲ್ವಾ ಇಷ್ಟು. ಲಾಸ್ಟ್ ವರ್ಡ್ ಟು ಯು ಚರಣ್ ಗೌಡ್ರೆ, ಬಹಳ ಸಿಂಪಲ್ ಇರುವಂತದ್ದು. ನೀವು ಒಬ್ಬರ ವಿರೋಧ ಪಕ್ಷಗಾರರು ಮಾತಾಡಿ, ರಾಜ್ಯದ ನಾಗರಿಕರಾದ್ರೂ ಮಾತಾಡಿ, ಆಡಳಿತದ ವಿಷಯದಲ್ಲಿ ಒಂದಷ್ಟು ನಿರ್ಧಾರಗಳಾಗಬೇಕಾಗಿದೆ. ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಹಿಂದಿನ ಸರ್ಕಾರ ಆಯೋಜನೆ ಮಾಡಿತ್ತು, ಅದರ ಒಂದು ಅನುಷ್ಠಾನಕ್ಕೆ ಈಗ ಸರ್ಕಾರ ಬಂದು ಕೂತ್ಕೊಂಡ್ರೆ ಅದರ ಅನುಷ್ಠಾನ ಆಗ್ತದೆ. ಇನ್ನ ಗ್ಯಾರಂಟಿಗಳಂತೂ ಜನ ಕಾಯ್ತಾನೆ ಇದ್ದಾರೆ. ಆಯ್ತಾ, ಅವರು 10 kg ಅನ್ನಕ್ಕೂ ಕಾಯ್ತಿದ್ದಾರೆ, 200 ಯೂನಿಟ್ ಫ್ರೀ ಕಾಯ್ತಿದ್ದಾರೆ, ಉಚಿತ ಬಸ್ ಪ್ರಯಾಣ ಕಾಯ್ತಿದ್ದಾರೆ, 2000 ರೂಪಾಯಿಗಂತೂ ಮಹಿಳೆಯರು ಕಾಯ್ತಾನೆ ಇದ್ದಾರೆ. ಆಯ್ತಾ, ಇಷ್ಟೆಲ್ಲ ಇರ್ಬೇಕಾದ್ರೂ ನಾಗರಿಕನಾಗಿ ನಿಮ್ಗೆ ಅನ್ಸಲ್ವಾ ಸಿಎಂ ಬೇಗ ಆಗ್ಬೇಕು? ನಮ್ಮ ರಾಜ್ಯದ ಸಿಎಂ ಯಾರು ನಮಗೆ ಗೊತ್ತಾಗ್ಬೇಕು? ಯಾಕೆ ಅನ್ಸ್ಬಾರ್ದು? ಯಾಕೆ ಅನ್ಸ್ಬಾರ್ದು? ಇಲ್ಲ ಸರ್, ಈಗ ಉದಾಹರಣೆಗಳು ಇವ್ರು ಹೆಂಗ್ ತಗೊಂತಾರೆ ಅಂದ್ರೆ, ಬಿಜೆಪಿ ಅವರು 10 ದಿನ ಲೇಟ್ ಮಾಡಿದ್ರು ಅಂತ, ಜಗನ್ ಒಂದೇ ದಿನಕ್ಕಾದ್ರು, ಸ್ಟಾಲಿನ್ ಒಂದೇ ದಿನಕ್ಕಾದ್ರು, ಆ ಉದಾಹರಣೆ ತಗೊಳ್ಳಿ. ಯಾಕೆ ವೈ ಯು ಆರ್ ಟೇಕಿಂಗ್ ಇನ್ ಟು ದಟ್ ಕನ್ಸಿಡರೇಷನ್? ಇರಿ ಸರ್ ಒಂದ್ ನಿಮಿಷ. ಅಸ್ಸಾಮಲ್ಲಿ ಡಿಲೇ ಆಯ್ತು, ನಾವು ಡಿಲೇ ಮಾಡ್ತಾ ಇದ್ದೀವಿ, ದಟ್ ಇಸ್ ನಾಟ್ ಅನ್ ಆನ್ಸರ್. ಆಮೇಲೆ ನೀವು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, 2 ವಕ್ತಾರರು ಇದಾರೆ, ಒಂದು ಸಿದ್ದರಾಮಯ್ಯ ಅವ್ರ ವಕ್ತಾರರು, ಒಂದು ಕಾಂಗ್ರೆಸ್ ವಕ್ತಾರರು. ಇದೇ ಪ್ರಾಬ್ಲಮ್. ಸಿದ್ದರಾಮಯ್ಯ ಅವ್ರ ವಕ್ತಾರರು ಬರೀ ಸಿದ್ದರಾಮಯ್ಯ ಅವ್ರ ಬಗ್ಗೆನೇ ಹೇಳ್ತಾರೆ. ಇಲ್ಲಿ ಸರ್, ಸಿದ್ದರಾಮಯ್ಯ ಅವರು ಆಡಳಿತ ಸರಿ ಇಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ, ಅಥವಾ ಅವ್ರಿಗೆ ಚಾನ್ಸ್ ಕೊಡಬೇಡಿ ಅಂತ ಹೇಳಿಲ್ಲ. ಅಂಡ್ ಈ ಕರ್ನಾಟಕದಲ್ಲಿ ದೇವೇಗೌಡರು, ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಟಾಲೆಸ್ಟ್ ಲೀಡರ್ಸ್ ಇಲ್ಲ ಅಂತ ನಾವೇನು ಹೇಳಲ್ಲ. ಬಟ್ ಸಿದ್ದರಾಮಯ್ಯನವರು ಅಧಿಕಾರ ಬೇರೆಯವರಿಗೆ ಕೊಡೋ ಅಂತ ಒಂದು ಹೃದಯ ವೈಶಾಲ್ಯತೆನೂ ಇರಬೇಕಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಒಳಗಿಂದ ಇರಬೇಕು, ಅವಾಗಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದ್ರೆ, ನಾನು ಆ ಸೀಟ್ನ ಬಿಟ್ಟು ಬೇರೆಯವರಿಗೆ ನನ್ನ ಮಾರ್ಗದರ್ಶನದಲ್ಲಿ ಈ ಕಾಂಗ್ರೆಸ್ ಪಕ್ಷ ಡಿ.ಕೆ. ಶಿವಕುಮಾರ್ಗೆ ನಾನು ಹಣಕಾಸು ಕಲಿಸ್ತೀನಿ, ಮುಖ್ಯಮಂತ್ರಿ ಕಲಿಸ್ತೀನಿ, ನಾನು ಎಕ್ಸಿಟ್ ಆಗಕ್ ಮುಂಚೆ ನಾವು ಕ್ರಿಯೇಟ್ ಮಾಡ್ರ ಸಿದ್ದರಾಮಯ್ಯ, ನೀವು ಯಾರು ಕ್ರಿಯೇಟ್ ಮಾಡುದಿಲ್ಲ ರೀ? ಯಾರು ಕ್ರಿಯೇಟ್ ಮಾಡಿದ್ರು? ಬ್ರಹ್ಮ ಅಲ್ಲ ಯಾರು ಕ್ರಿಯೇಟ್ ಮಾಡುದು? ಬ್ರಹ್ಮ ಮಾತ್ರ. ಆಮೇಲೆ ಅಲ್ಲಲ್ಲ, ಇವರು ಅಷ್ಟು ಹೃದಯ ವೈಶಾಲ್ಯತೆ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಸಿದ್ದರಾಮಯ್ಯನವರೇ ಆಗ್ಬೇಕು, ಬೇಡ ಇಬ್ರಾಹಿಂ ಅಧ್ಯಕ್ಷರಾಗಿ ಅವರು ಬಿಡಿ ಸರ್. ನೀವು ನನ್ನ ಮಾರ್ಗದರ್ಶನದಲ್ಲಿ ಶಿವಕುಮಾರ್ ಆಗ್ಲಿ, ಈ ಪಕ್ಷ ಬೆಳಿಲಿ, ಶಿವಕುಮಾರ್ಗೂ ನನ್ನಷ್ಟೇ ಅನುಭವ ಕಲಿಸ್ತೀನಿ ಅಂತ ಹೇಳ್ಬೋದಿತ್ತು ಸಿದ್ದರಾಮಯ್ಯ ಅವರು. ಹೇಳಿಲ್ಲ. 2004 ಒಂದ್ ನಿಮಿಷ, 2004ರಲ್ಲಿ ಸರ್, 2004ರಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲ್ಲ ದೇವೇಗೌಡರು ಅಂತ ಅಲ್ಲ ಸ್ವಾಮಿ. 1989ರಲ್ಲಿ ನಿಮ್ಗೆ 8 ಸೀಟ್ ಬಂದಿತ್ತು. ಯಾಕೆ ನೀವು ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ? ವೀರೇಂದ್ರ ಪಾಟೀಲ್ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. 170 ಸೀಟ್ ಬಂದಾಗ ದಲಿತ ಮುಖ್ಯಮಂತ್ರಿ, 50 ಸೀಟ್ ಬಂದಾಗ ದಲಿತ ಮುಖ್ಯಮಂತ್ರಿ. ಎಂತ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್. ಮುಂದಿನ ಚುನಾವಣೆ ಮೂರು ಪಕ್ಷಗಳು ದಲಿತ ಮುಖ್ಯಮಂತ್ರಿ. ದಲಿತ ಅಭ್ಯರ್ಥಿಗಳು ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಮಾಡೋ ಘೋಷಣೆಯೊಂದಿಗೆ ಮಾಡ್ಲಿ. ಚುನಾವಣೆ ದಿನೇಶ್ ಅವ್ರು ಮುಗಿಸಿದ ತಕ್ಷಣ ನಿಮ್ಮ ಹತ್ರ ಬಂದೆ ನಾಗರಾಜ್ ಅದವರ್ ಲಾಸ್ಟ್ ಅಲ್ಲ, ದಿನೇಶ್ ಅವರು ಹೇಳ್ತಾರೆ 30 seconds will finish, sir. I'll come to you, sir. I'll come to you. I'll come to you, sir. ಮುಗಿಸ್ಬಿಡ್ಲಿ. Hey, let him finish. Let him finish. You ಅಲ್ಲ, ದಿನೇಶ್ ಅವರು ಹೇಳ್ತಾರೆ 2004ರಲ್ಲಿ ದೇವೇಗೌಡರು ಮಾಡಿಲ್ಲ, ಬಿಟ್ಟಾಕಿ. ನೀವು ಮಾಡಿದ್ದು 52ರಿಂದ ಇದುವರೆಗೂ ನೀವು ಮಾಡಿಲ್ಲ, ಅದನ್ನ ಹೇಳಿ ಅಂದ್ರೆ 2004ರಲ್ಲಿ ದೇವೇಗೌಡರು ನಾನು ಹೇಳಿದ್ದು ದೇವೇಗೌಡ ಫ್ಯಾಮಿಲಿ ಅವರು ಬಿಟ್ಟು ಯಾರಾದ್ರೂ ಮಾಡಿ ಅಂತ ಮಾತ್ರ. ಗೌಡ್ರೆ ಮುಗಿಸಿಯಪ್ಪ. ಇನ್ಮೇಲೆ 2 party ಸಿಸ್ಟಮ್ ಅಂತ ಅದು ಯಾರು ಸರ್ ನೀವು ಡಿಸೈಡ್ ಮಾಡಕ್ಕೆ? ಇದು ರಾಜ್ಯದ ಜನ ಡಿಸೈಡ್ ನೋಡಿ ಅದು ಅವ್ರ ವಿಶ್ಲೇಷಣೆ ಏನಲ್ಲ ಅವ್ರು ಹೇಳಿದ್ದಾರೆ, ಹಂಗ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. You are never a silent spectator. ನನ್ನ ಸಮಯ ಒಂದ್ ನಿಮಿಷ. ಮಾತಾಡಿದಾರೆ ಅವರು. ಒಂದ್ ನಿಮಿಷ. ಅವ್ರು ಮುಗಿಸ್ಬಿಡ್ಲಿಯಪ್ಪ. Last word to you. After that I'm going. I'm wrapping this. You will have the last word. ಮುಗಿಸ್ಬಿಡಿ. 30 seconds. I will not come next time. 30 seconds. ನಾಗರಾಜ್ ಪ್ಲೀಸ್. ದೇವೇಗೌಡರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ. ಅವ್ರು ಮಾಡ್ಲಿಲ್ಲ, ಪರಮೇಶ್ವರ್ ಮಾಡಬಹುದಾಗಿತ್ತು, ಇದನ್ನ ಮಾಡಲಿಲ್ಲ, ಅಥವಾ ಧರ್ಮಸಿಂಗ್ ಮಾಡಿದ್ರು ಅಂತ. 2008ರಲ್ಲಿ ಇದೇ ನಂಬರ್ಗೆ ದೇವೇಗೌಡರು ಫೋನ್ ಮಾಡಿದ್ರು. ನಮಗೆ ಅವತ್ತು ಪೂರ್ತಿ ಇದು ಬರಲಿಲ್ಲ. ಗುರುಗಳೇ 6 ಜನನ ಗಟ್ಟಿಯಾಗಿ ಇಟ್ಕೊಳ್ಳಿ, ಅನ್ಕಂಡೀಷನಲಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಖರ್ಗೆ ಅವರಿಗೆ ಇವತ್ತು ನೀವು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ರಿ. ಖರ್ಗೆ ಅವರಿಗೆ ನನಗೆ ಫೋನ್ ಮಾಡಿ ನಾನು ಖರ್ಗೆ ಅವ್ರಿಗೆ ಕೊಟ್ಟು ಮಾತಾಡಿಸಿದೆ. 6 ಜನರನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ, ಇಂಡಿಪೆಂಡೆಂಟ್ ಗೆದ್ದಿದ್ದವ್ರನ್ನ ನಾನು ಫುಲ್ ಸಪೋರ್ಟ್, ಅನ್ಕಂಡೀಷನಲ್, ನನಗೆ ಮಂತ್ರಿ ಬೇಡ, ಒಂದು ಚೇರ್ಮನ್ ಬೇಡ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ದೇವೇಗೌಡರು ಹೇಳಿದ್ರು. ಇದು ಸತ್ಯ. ಹೇಳಿದಾಗ ಅದು 2 ಅವರಲ್ಲಿ ಗೊತ್ತಾಯ್ತು. 6 ಜನರನ್ನ ಓಡಿಸಿದ್ರು ಬೇರೆ ಕಡೆಗೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಇಲ್ಲಿವರೆಗೂ ನಾಗರಾಜ್ ಯಾದವ್ ಅವರು ಬಹಳ ಸಹನೆ. ಕಲ್ವಾದಿ ಅವರೇ ಒಂದ್ ನಿಮಿಷ. ನಾಗರಾಜ್ ಅವರು ಬಹಳ ಮಾತಾಡಿಲ್ಲ. ನೀವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಸುಮ್ಮನೆ ಅವರನ್ನು ಮಾಡಿ ಕಾಂಗ್ರೆಸ್ ವಕ್ತಾರರು ಒಂದ್ ನಿಮಿಷ, 1.5 ನಿಮಿಷ ಮಾತಾಡಿ. ನೋಡಿ ಹೇಳ್ತೀನಿ ಕೇಳಿ. ಇವರೆಲ್ಲ ಮೊದಲು ನಾನು ಮಾತಾಡಲಿಲ್ಲ. ನನಗೆ 1.5 ನಿಮಿಷ ಸರ್, ಪ್ಲೀಸ್ ಮಾತಾಡಿ. ಯಾರು ಇಂಟರ್ಫಿಯರ್ ಈಗಲೇ ಕ್ಲೋಸ್ ಅಲ್ಲ, ಕಂಡೀಷನ್ ಅಲ್ಲ, ನೀವು ಮಾತ್ರ ಕಂಡೀಷನ್ ಗ್ಯಾರಂಟಿ. ಒಂದು ನಿಮಿಷ ಇರಿ. ಸಿದ್ದರಾಮಯ್ಯನವರು ನನ್ನ ದಾರಿ ನೋಡ್ಕೊಳ್ತೀನಿ ಅಂತ ಹೇಳೋದಕ್ಕೆ ಯಾವ ಸಬಬು ಇಲ್ಲ, ಯಾವ ಕಾರಣಗಳು ಇಲ್ಲ, ಯಾವ ಪ್ರೂಫು ಇಲ್ಲ. ಈ ತರ ಇಲ್ಲ ಸಲ್ಲದ ಆರೋಪಗಳು ನಮ್ಮ ಲೀಡರ್ಗಳು ಮಾಡತಕ್ಕಂಥದ್ದು ಅಕ್ಷಮ ಅಪರಾಧ. ನಾನೇನೋ ಹೇಳ್ಬೇಕು, ಬಟ್ ನಿಮಗೆ ಇನ್ನೊಂದು ಎರಡನೇದು ಹೇಳ್ಬೇಕು ಆದ್ರೆ, ಇವಾಗ ಖರ್ಗೆ ಸಾಹೇಬರ ವಿಚಾರದ ಹೇಳೋದು 6 ಜನ ಸಿದ್ದರಾಮಯ್ಯ ಕಳಿಸ್ಬಿಟ್ರಂಥದ್ದು. ಈ ತರ ಬೇಸ್ಲೆಸ್ ಅಲಿಗೇಷನ್ ಮಾಡೋದು ಅದು ಅವರ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರರಿಗೆ ಶೋಭೆ ತರತಕ್ಕಂಥ ಅಲ್ಲ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ. ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ದಲಿತರ ಬಗ್ಗೆ ಮಾತಾಡ್ತಾರಲ್ಲ, ಮೊನ್ನೆ ಎಲೆಕ್ಷನ್ ನಡೆಯೋಕೆ ಮುಂಚೆ ನಮ್ಮ ಅಮಿತ್ ಶಾ ಅವರು ಏನು ಭಾಷಣ ಮಾಡಿ ಹೇಳಿದ್ರು, ಮುಂದಿನ ಮುಖ್ಯಮಂತ್ರಿ ಲಿಂಗಾಯತ್ ಕಮ್ಯುನಿಟಿಯಿಂದ ಆಗ್ತದಂತ ಒಂದು ವಾಗ್ದಾನವನ್ನು ಮಾಡಿದ್ರು. ಯಾವ ಕಾರಣಕ್ಕೆ ಲಿಂಗ ನೀವು ಹೇಳ್ಬೇಕಾಯ್ತು ಅವಾಗ? ಇಷ್ಟೆಲ್ಲ ದಲಿತರ ಬಗ್ಗೆ ಕಾಳಜಿ ಇರೋರು ನಾವು ಮುಂದಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಲಿಂಗಾಯತರು ಅಂತ ಹೇಳಲಿಲ್ಲ. ಇಲ್ಲ ಅಂತಂದ್ರೆ ನಾನು ನಿಮ್ ಸವಾಲ್ ಹಾಕ್ತೀನಿ. ಎಲ್ಲರೂ ಹೇಳ್ತಾರೆ ಏನ್ ಹೇಳ್ಬೇಡ್ರಿ. ರೆಫರ್ ಮಾಡ್ಕೊಳ್ಳಿ, ನೀವು ರೆಫರ್ ಮಾಡ್ಕೊಳ್ಳಿ. ನೋಡಿ, ಯಡಿಯೂರಪ್ಪನ ಚೇಂಜ್ ಮಾಡಿದ್ರಲ್ಲ, ನಿಮ್ದು ಏನೋ ಮಾನದಂಡಗಳು ತಂದ್ರಿ, ಚೇಂಜ್ ಮಾಡಿದ್ರಿ, ಏನನ್ನ ಮಾಡ್ಕೊಳ್ಳಿ. ನಿಮ್ ಪಕ್ಷದ ಆಂತರಿಕ ವಿಚಾರ. ನೀವು ದಲಿತರನ್ನ ಮಾಡ್ಬೋದಾಗಿತ್ತು, ಅವಕಾಶ ಇತ್ತು ನಿಮ್ಗೆ, ಯಾಕಪ್ಪ ಮಾಡ್ಲಿಲ್ಲ? ಆ ಟೈಮ್ಗೆ ನೀವು ಯಡಿಯೂರಪ್ಪ ಬದಲಾವಣೆ ಮಾಡುವಾಗ ನಿಮ್ದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ಲ ದಲಿತರಿಗೆ, ಮಾಡ್ಲಿಲ್ಲ. ಅಲ್ಲಿಗೆ ಇರ್ಲಿ. ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವ್ರು, ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು 123 ಸೀಟ್ ಬರ್ತದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನೀವು ಹೇಳ್ಬೇಕಾಯ್ತು, ನಾನು ಕ್ಯಾಂಡಿಡೇಟ್ ಅಲ್ವೇ ಅಲ್ಲ ಕುಮಾರಸ್ವಾಮಿ ಅವರು, ನಾನು ಮಾಡೋದು ದಲಿತರನ್ನೇ ಮಾಡ್ತೀನಿ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ, ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿಲ್ಲ. ಮುಸ್ಲಿಮ್ನು ಮಾಡ್ತೀನಿ ಅಂತ. ಕಂಪ್ಲೀಟ್ ಮಾಡ್ತೀನಿ ರೀ. ಇವ್ರೇನ್ ಹೇಳಿದ್ರು ಗೊತ್ತಾ? ನಮ್ದು 123 ಸೀಟ್ ಬಂದ್ರೆ ನಾವು 2 ಉಪಮುಖ್ಯಮಂತ್ರಿಗಳು ಮಾಡ್ತೀವಿ, ಒಂದು ದಲಿತರಿಗೆ, ಒಬ್ಬರಿಗೆ ಮುಸಲ್ಮಾನರಿಗೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಯ್ತಾಯ್ತು, ಸಿಎಂ ಸಮರಕ್ಕೆ ಬಂದು ನಿಮ್ಮ ಮಾತನ್ನು ಮುಗಿಸ್ಬಿಟ್ರೆ ಹೇಳ್ತೀನಿ. ದಲಿತರ ಬಗ್ಗೆ 2 ಪಕ್ಷಗಳಿಗೆ ಕಾಳಜಿಯೂ ಇಲ್ಲ. ಮತ್ತೆ ನಾವು ಆ ಆಕ್ಟ್ ನ ತಂದ್ವಲ್ಲ, ಯಾರು ದಲಿತರಿಗೆ ಮಾಡ್ಬೇಕು, ಅದು ಇಲ್ಲ ಮಾಡದಂತ ಕೀರ್ತಿ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬರ್ತದೆ. ಇವತ್ತು ನಮ್ಮ ಸಮರಕ್ಕೆ ಬನ್ನಿ. ಅದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ,
ಖರ್ಗೆ ಅವ್ರು ಬಂದರೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ, ಅವ್ರ ಕೈಗಳ ಕೆಲಸ ರೆಡಿ ಅಂತ ಹೇಳ್ತಕ್ಕಂಥ ಕೇವಲ ಈ ಒಂದು ಟಜಲ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಅವ್ರು ಮೊದಲಿಂದ ಹೇಳ್ಕೊಂಡ್ ಬಂದಿರ್ತಕ್ಕಂಥ ಏನಂತಂದ್ರೆ, ಒಂದು ವೇಳೆ ಖರ್ಗೆ ಅವ್ರನ್ನ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯನವರು ಇದೇ ಮಾತನ್ನ ಹೇಳ್ತಾ ಇಲ್ಲ. ಒಪ್ಪೋಸ್ ಮಾಡಿಲ್ಲ ಅವರು, ಅಪೋಸ್ ಮಾಡಿಲ್ಲ. ಇವತ್ತು ಕೂಡ ಇವತ್ತೇನು ಅಪೋಸ್ ಮಾಡಿದ್ದಲ್ಲ ಸಿದ್ದರಾಮಯ್ಯನವರು. ಒಂದು ವೇಳೆ ನಾಳೆ ಸೋನಿಯಾ ಗಾಂಧಿ ಅವ್ರ CWC ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ಖರ್ಗೆ ಅವ್ರು ನೀವು ಹೋಗಿ ರಾಜ್ಯಕ್ಕೆ ಅಂತ ಹೇಳಿದ್ರೆ ನೋಬಡಿ ವಿಲ್ ಅಪೋಸಿಟ್. ಹಾಗಾಗಿ ನಾನು ಹೇಳ್ತಾ ಕೇವಲ ರಾಜಕೀಯ ಮುಗಿಸ್ತೀನಿ, ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ದಲಿತರನ್ನ ನೀವು ಉಪಯೋಗಿಸ್ಕೊಳ್ತೀವಿ, ದಯವಿಟ್ಟು ಬಿಟ್ಟುಬಿಡಿ. ಅದನ್ನೇ ನಾವು ಹೇಳ್ತಾ ಇರೋದು. ನಾವು ಮಾಡಿಲ್ಲ ಕೆಲಸ, ನಾವು ಹೇಳ್ತಾ ಇರೋದು ನಿಮಗೆ ಪ್ಲಾನ್ ಬಿ ಆಗಿ ದಲಿತರಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ. ನಾವು ಕರೆಕ್ಟ್ ಆಗಿರುತ್ತೆ ನಾಯಕತ್ವವನ್ನು ಕೊಡ್ತೇವೆ, ಈ ರಾಜ್ಯವನ್ನು ಒಟ್ಟಾರೆ. ಆದ್ರೆ ಪ್ರಾದೇಶಿಕ ಹೆಸರಲ್ಲಿ ಮಾಡೋದನ್ನ ಬಿಡಬೇಕು. ಇವರು ರಾಷ್ಟ್ರಾಭಿಮಾನಿಗೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರೆ, ದಲಿತರಿಗೆ ಅವಮಾನ ಮಾಡೋ ಕೆಲಸನ ಮಾಡಬಾರ್ದು. ಆಯ್ತು, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಾಗರಾಜ್ ಯಾದವ್ ಅವರೇ, ಚರಣ್ ಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನನ್ನ ಹತ್ರ ಸಮಯ ಇದ್ದಷ್ಟೇ. ಸಿಎಂ ಸಮರ ಮುಂದುವರಿಯೋವರೆಗೂ ಈ ಚರ್ಚೆ ಅಂತೂ ನಿಲ್ಲೋದಿಲ್ಲ. ನಿಮಗೆ ಈ ಸಿಎಂ ಸಮರದ ಪ್ರತಿಯೊಂದು ಬೆಳವಣಿಗೆ, ಮಿನಿಟ್ ಬೈ ಮಿನಿಟ್ ಅಪ್ಡೇಟ್, ವಿಶೇಷವಾದ ಆಯಾಮಗಳಲ್ಲಿ ಬೆಳವಣಿಗೆಯನ್ನ ಕಾಣ್ತಿರುವಂತಹ ಈ ಒಂದು ಪ್ರಕರಣದ 360 ಡಿಗ್ರಿ ವರದಿಗಾರಿಕೆ ಸಿಗುತ್ತೆ ನ್ಯೂಸ್ 18 ನಲ್ಲಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.